ಈ ಒಂದು ಮಿಲಾಪ್ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಯುತ ಮುನೀರ್ ಅಹಮದ್ ಮೋಮಿನ್ರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂತಹ ಸ್ನೇಹಿತರಾದ ಡಾಕ್ಟರ್ ಉದಯ್ ಕುಮಾರ್ ನಾಯಕ್ರವರೇ, ಶ್ರೀಯುತ ದಯಾನಂದ್ ಎಸ್ ಪಾಟೀಲ್ರವರೇ, ಹಾಗೂ ಹಿರಿಯರಾದಂತಹ ಹಾಗೂ ಈ ಭಾಗದ ಸಮುದಾಯದ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಅಂಬಿ ವಕೀಲ್ರೆ, ಶಶಿಧರ್ ಕುಲಕರ್ಣಿರವರೇ, ರಫೀಕ್ ಮಾಲ್ಗಂಡ್ರವರೇ, ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಪೋಷಕರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪತ್ರಿಕಾ ಮಾಧ್ಯಮ ಮಿತ್ರರೇ, ಮುಧೋಳ್ ಏನಿದೆ ಬಾಗಲಕೋಟೆಯಲ್ಲಿ ಒಂದು ಅತಿ ವೇಗವಾಗಿ ಹಾಗೂ ಆಧುನಿಕತೆ ಎತ್ತ ಸಾಕಷ್ಟು ಬೆಳೆದಿರ್ತಕ್ಕಂತಹ ಒಂದು ನಗರ ಇದೆ. ಆ್ಯಕ್ಚುಲಿ ಬಾಗಲಕೋಟೆಗೆ ಮುಧೋಳ್ನೇ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗಬೇಕಾಗಿತ್ತು. 2015ನೇ ಸಾಲಿನಲ್ಲಿ ನಾನು ಈ ಭಾಗಕ್ಕೆ ಕೆಲಸದ ನಿಮಿತ್ತ ನಾನು ಭೇಟಿ ಕೊಟ್ಟಿದ್ದೆ. ಆಗ ನಾನು CID ಬ್ಯಾಂಗ್ಳೂರಿನಲ್ಲಿ DYSP ಆಗಿ ನನ್ನ ಪದೋನ್ನತಿ ಹೊಂದಿದ ನಂತರ ಅಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ನಾನು ನಿಮ್ಮ ಮುಧೋಳ್ ನಗರಕ್ಕೆ ನಾನು ಭೇಟಿ ನೀಡಿದ್ದೆ. ಆಗಿನ ಮುಧೋಳಕ್ಕೂ ಆಮೇಲೆ ಈಗಿರ್ತಕ್ಕಂತಹ ಮುಧೋಳಕ್ಕೆ ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇಂಥ ಅಭಿವೃದ್ಧಿ ಆಗ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ತಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ತಾವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿಬಿಟ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನನಗೆ ತುಂಬ ಸಂತೋಷ ಆಗಿದೆ. ನಾನು ತುಂಬ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ವಿದ್ಯಾರ್ಥಿಗಳು ಏನಿದೆ ಯಾರು ಮಾತಾಡಬಾರ್ದು, ಇಲ್ಲಿ ಕಾರ್ಯಾಗಾರ ಹಮ್ಮಿಕೊಂಡಿರೋದಿದೆ. ಹಾಗಾಗ್ಬಿಟ್ಟು ಯಾರು ಕೂಡ ಪಾರ್ಟಿಸಿಪೆಂಟ್ಸ್ ಮಾತಾಡಬಾರ್ದು. ಯಾರು ಕೆಲವೊಂದು ತುಂಬ ಅಗತ್ಯ ಇರತಕ್ಕಂತಹ ವಿಚಾರಗಳನ್ನ ತಮ್ಮ ಮುಂದೆ ಎಕ್ಸ್ಪೀರಿಯನ್ಸ್ಡ್ ಆಯಾ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದಂತಹ ಉಪನ್ಯಾಸಕರು ಹಾಗೂ ವೈದ್ಯರು, ಖ್ಯಾತ ವೈದ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗ್ಬಿಟ್ಟು ಅವರ ವಿಚಾರಧಾರೆಗಳನ್ನು ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಕನ್ನಡ ಬರುತ್ತಾ? ಬರುತ್ತಾ ಕನ್ನಡ? ಕನ್ನಡ ಬರುತ್ತೆ. ಅದಕ್ಕೋಸ್ಕರ ಯಾಕಂದ್ರೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಬರುತ್ತಾ ಬರೀ ಉರ್ದು ಒಂದೇ ಕಲ್ತಿದ್ರು ಅಂತ ನನಗೆ ಅನುಮಾನ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಕನ್ನಡ ಬರುತ್ತಾ? ಆಯ್ತಾಗೋದು ಸರಿಯಾಗಿ ಕೇಳಿ.
ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ವಿದ್ಯಾರ್ಥಿಗಳು ಕನ್ನಡವನ್ನು ಬರೀಲಿಕ್ಕೆ ಓದಲಿಕ್ಕೆ ಎಷ್ಟು ಜನಕ್ಕೆ ಬರುತ್ತೆ ಕೈ ಎತ್ತಿ ನೋಡೋಣ ಇದರಲ್ಲಿ. ಕನ್ನಡ ನಿಮ್ಮದು ಒಂದು ಸಬ್ಜೆಕ್ಟ್ ಯಾರು ತಗೊಂಡಿದ್ದಾರೋ ಅವರೆಲ್ಲ ಕೈ ಎತ್ತಿ ನೋಡೋಣ. ಕನ್ನಡ ಸಬ್ಜೆಕ್ಟ್ ನಿಮ್ಮದು ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿ ನೀವು ತೊಗೊಂಡಿರೋದು SSLCನಲ್ಲಿ ಎಷ್ಟು ಜನ ಇದ್ದೀರಾ? ಕನ್ನಡ ಸಬ್ಜೆಕ್ಟ್ ಆಯ್ತು. ನಾನು ಆಯ್ತು ಕೆಳಗಿಳಿಸಿ ಕೈನ. ನಾನು ಯಾಕೆ ಈ ಮಾತನ್ನು ನಿಮಗೆ ಕೇಳಿದೆ ಅಂದರೆ, ರೀಜನಲ್ ಲ್ಯಾಂಗ್ವೇಜ್ ಏನಿದೆ, ಸ್ಥಳೀಯ ಭಾಷೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸ್ಥಳೀಯ ಲ್ಯಾಂಗ್ವೇಜ್ ಹೌದಲ್ಲ? ನಮ್ಮ ಮನೆಗಳಲ್ಲೆಲ್ಲ ಉರ್ದು ಲ್ಯಾಂಗ್ವೇಜ್ ಮಾತೃಭಾಷೆ ಆಗಿರುತ್ತೆ. ಯಾರು ಸ್ಥಳೀಯ ಲ್ಯಾಂಗ್ವೇಜ್ನಲ್ಲಿ ಯಾರು ಪರ್ಫೆಕ್ಟ್ ಇರ್ತಾರೋ ಅವರೆಲ್ಲರೂ ಕೂಡ ಉನ್ನತ ಅಧಿಕಾರಿಗಳು ಆಗ್ತಕ್ಕಂತಹ ಚಾನ್ಸಸ್ ತುಂಬ ಜಾಸ್ತಿ. ಯಾಕಂದರೆ ನಾವು ಆಡ್ತಕ್ಕಂಥ ಭಾಷೆ, ನಾವು ವ್ಯವಹಾರ ಮಾಡ್ತಕ್ಕಂತಹ ಭಾಷೆ, ಸರ್ಕಾರದಲ್ಲಿ ನಡೀತಕ್ಕಂತಹ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಉಪಯೋಗಿಸ್ತಕ್ಕಂಥ ಭಾಷೆ ಯಾವುದು ಈ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಕನ್ನಡ ಭಾಷೆ. ಕನ್ನಡದಲ್ಲಿಂದ ನಾವು ಆಡಳಿತವನ್ನು ನಾವು ಮಾಡ್ತೀವಿ. ಹಾಗಾಗ್ಬಿಟ್ಟು ನೀವು ಉರ್ದು ಲ್ಯಾಂಗ್ವೇಜಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರ ಮನೆಯಲ್ಲಿ, ಈವನ್ ಒಂದು ಸಬ್ಜೆಕ್ಟ್ ಕೂಡ ಉರ್ದು ಲ್ಯಾಂಗ್ವೇಜ್ ಆಗಿ ತೊಗೊಂಡಿರ್ತಾರೆ ಕೆಲವೊಬ್ಬರು. ಎಷ್ಟು ಜನ ಉರ್ದು ಲ್ಯಾಂಗ್ವೇಜ್ನ ತಮ್ಮ SSLC ಎಕ್ಸಾಮಿನೇಷನ್ ತೊಗೊಂಡಿದ್ದೀರಾ? ಕೈ ನೋಡೋಣ, ಮೇಲೆ ಎತ್ತಿ ಕೈನ. ಆಯ್ತು, ನೀವು